ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದು ವೆನ್ಸ್ಡೇ ಮಿನಿ ಲಾಗ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ವೇದಾಂತ್ ಲಂಚ್ ಬಾಕ್ಸ್ಗೆ ಇವತ್ತು ಆ್ಯಪಲ್ಲು ಮತ್ತು ಆರೆಂಜು ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆ್ಯಪಲ್ಲು ಬೇಗನೆ ಕಪ್ಪಾಗಿಬಿಡುತ್ತಲ್ಲ, ಒಳಗಡೆ ವೈಟ್ ಇರುತ್ತಲ್ಲ ಅದು ಕಪ್ಪಾಗತ್ತೆ ಅಂತ ಈ ರೀತಿ ನಾನು ಆ್ಯಪಲ್ನ 2 ನಿಮಿಷ ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅಂದರೆ ಇದು ಒಳಗಡೆದು ವೈಟ್ ಕಲರ್ ಇರುತ್ತಲ್ಲ ಅದು ಕಪ್ಪಾಗಿಬಿಡುತ್ತೆ. ಹೀಗಾಗಿ ನಾನು ಈ ರೀತಿ ಆ್ಯಪಲ್ನ ಕಟ್ ಮಾಡಿ 2-3 ನಿಮಿಷ ನೀರಲ್ಲಿಟ್ಟರೆ ಅದೇ ಕಲರ್ ಇರುತ್ತೆ, ತುಂಬ ಹೊತ್ತಿನವರೆಗೂ ಅದೇ ಥರ ಇರುತ್ತೆ. ಹಾಗೆ ನಾನಿಲ್ಲಿ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಚುರುಮುರಿ ಸುಸ್ಲಾ ಮಾಡ್ತಾಯಿದ್ದೀನಿ. ಇದಕ್ಕೆ ಮಂಡಕ್ಕಿ ಒಗ್ಗರಣೆ ಅಂತ ಕರೀತಾರೆ. ಒಂದು ಬಾಣಲೆ ಇಟ್ಟು ಎಣ್ಣೆ ಕಾದಿದೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಕರಿಬೇವು, ಶೇಂಗಾ, ಅರಿಶಿನ ಪುಡಿ ಎಲ್ಲನೂ ಹಾಕಿ ಈಗ ಬಾಳಿಸ್ಕೊಳ್ತಾ ಇದ್ದೀನಿ. ಚುರುಮುರಿನ ತೋರಿಸ್ಕೊಂಡು ಇಟ್ಕೊಂಡಿದ್ದೀರ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಉಪ್ಪು ಮತ್ತು ಸಕ್ಕರೆನ ಇವಾಗಲೇ ಹಾಕಿ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ನಾನು ಇಲ್ಲಿ ಪುಟಾಣಿ ಪೌಡರ್ನ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಇವಾಗ ನಾನು ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ರೆಡಿಯಾಗಿದೆ. ಸುಮ್ಮನೆ 1 ನಿಮಿಷ ಅಷ್ಟೇ ಇದನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈಗ ಫ್ಲೇಮ್ನ ಆಫ್ ಮಾಡಿ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.